ಇಲ್ಲೇ ಅದೇ ಅಲ್ಲ. ಆರಾಮಕ್ಕ? ಹ್ಞೂ, ಸೊಕ್ಕಿಗೇನು ಕಡಿಮೆ ಅಲ್ಲ. ಹೊಲ್ಬಿಡು, ಈಕಿನ ಮಾತಾಡ್ಸಿದ್ನಲ್ಲ ನಾನು ಹೋಗಿ ಹೋಗಿ. ಅವ್ವಾ, ಓಹ್ ಯಾವಾಗ ಬಂದಿ ಗಂಗಾ? ಆರಾಮದಿಯೇನ? ಈಗ ಬಂದ್ಲು ನೋಡಪ್ಪ. ಇನ್ನು ಆಕೆ ಒಳಗೆ ಬಂದ್ಲು, ನೀ ಬಂದಿ. ದ್ಯಾಮವ್ವನ ಜಾತ್ರೆ, ಮನೆ ಹೆಣ್ಮಕ್ಳನ್ನ ಎಲ್ಲಾರನ್ನೂ ಕರೆಸ್ತಾರ. ನೀವು ಕರೆದಿರನ ಜಾತ್ರೆಗೆ? ಮನೆ ಹೆಣ್ಮಗಳು ಅನ್ನೋದು ಏಟಾರ ಐತಿ ನಿಮಗೆ? ಇವಾಗಂತರೂ ಯಾರು ಬೇಡ ಬಿಡು. ಮನೆ ಮಗಳು ಬೇಡ, ಯಾರು ಬೇಡ, ನಿಮಗೂ ಯಾರು ಬೇಡ. ನಮ್ಮೂರ ಎಲ್ಲ ಹೆಣ್ಮಕ್ಳು ದ್ಯಾಮವ್ವನ ಜಾತ್ರೆ ಐತೆವ, ಊರ ದೇವಿ ಜಾತ್ರೆ ಐತೆವ ಅಂತೇಳಿ ಮನೆ ಹೆಣ್ಮಕ್ಳು ಕರ್ದಾರ ಅಂತೇಳಿ ಎಲ್ಲರೂ ಹೊಂಟ್ರು. ನನ್ನ ಮಾತ್ರ ನೀವು ಕರಲೇ ಇಲ್ಲ. ಎಲ್ಲ ಬೇರೆ ಮಂದಿ ಬೇಕಾಗ್ಯಾರ ನಿಮ್ಗೆ. ಮಗಳು ಬೇಡಾಗ್ಯಾಳ. ನಮ್ಮ ಹೋಗಂತ್ರು ಬಿಡು, ಮಗಳಿಗಿಂತ ಹೆಚ್ಚು ಸಸಿನೇ ಆಗ್ಯಾಳ. ಈಗ ನಾವು ಕರ್ದಿಲ್ಲ ಅಂದೆ ಏನ್ರ ಬಿಟ್ಟೇನ? ಬಂದಿಲ್ಲ ಇಷ್ಟಕ್ಕೂ. ನಾವು ಜಾತ್ರೆ ಏನು ಜೋರಾಗಿ ಏನು ಮಾಡಕ್ಕೆ ಹೋಗಿದ್ದಿಲ್ಲ ಈ ಸಲ. ಆಮೇಲೆ ಸ್ವಲ್ಪ ಬೇರೆ ಕೆಲಸ ಅದು ಇದು ಅಂತೇಳಿ ಹಂಗೆ ಒಂದು ಹಣ್ಕಾಯಿ ಮಾಡಿಸ್ಕೊಂಬಂದ್ರೆ ಆತಂದು ಸುಮ್ಮನೆ ಆಗಿದ್ವಿ. ಹಂಗಾಗಿ ಕರೆದಿದ್ದಿಲ್ಲ. ಇಷ್ಟಕ್ಕೂ ಮನ್ಯಾರ ಹೋಗಿದ್ದೆಲ್ಲ ನೀನು. ಇರಲಿ ಮತ್ತೇನು ಒಳ ಕರಿಯೋದು, ಮಾವಗೂ ಸಿಟ್ಟು ಬರೋದು ಬೇಡ ಅಂತೇಳಿ ಸುಮ್ಮನಾಗಿದ್ದೆ ಅಷ್ಟೆ. ಅಯ್ಯೋ, ನೀನು ಕರಿಯೋದು ಬೇಡ ಮನೆಗಳ ಅಂತ ನೀ ಬಿಟ್ಟು. ಆದ್ರೆ ನಿಮ್ಮಪ್ಪ ಫೋನ್ ಹಚ್ಚಿ ಕರ್ದಾರಪ್ಪ. ಅವ್ರೇನು ಕರೆದಿಲ್ಲ ಅನ್ನಂಗಿಲ್ಲ. ಈಕಿ ಗಣ್ಣ ಬ್ಯಾಡ್ರಿ ಮಾವರ ಬರೀ ಅಲ್ಲೇ ಇರ್ತಿದ್ಲು. ಈಗ ಇಲ್ಲಿ ಬಂದಾಳ. ಸುಮ್ಮನೆ ನೀವು ಕರೀದು ಜಾತ್ರೆಗೆ ಹೊಳ್ಳ ಬಳ್ಳ ಮತ್ತೆಲ್ಲಿ ಬಂದ್ಲಂದ್ರೆ 2 ತಿಂಗಳು ಇತ್ತಾಗ ಬರಕ್ಕೆ ಬ್ಯಾಡ್ರಿ, ಆಕಿನ ಕರಿಬೇಡ್ರಿ ಈಗ ಅಂತಂದೇಳಿ ಫೋನ್ ಇಟ್ರವ್ರು. ಏನೋ ನನ್ನ ಗಂಡ ಹಂಗಂದನ? ಬೇಸಿದಿರ ಅಂದಿದ್ದೊಂದು ಅವಕಾಶ ಬೇಕಿತ್ತಲ್ಲ ನಿಮ್ಗೆ. ಅವ ಅನ್ನೋದೊಂದ ಸೊನ್ನೆ ಗಡಗಡ ಸುಮ್ಮನೆ ಆಗ್ಬಿಟ್ರಿ ನಿಮ್ಮ ಪಾಡಿಗೆ ನೀವು ಅಷ್ಟೇ. ಎಲ್ಲ ನೆಟ್ಟಿಗಿದ್ರೆ ಎಲ್ಲರೂ ಇರ್ತಾರೆ. ಸ್ವಲ್ಪ ಏನಾರ ಸೊಟ್ಟಗಾದ್ರೆ ಮುಗಿದು ಓದ್ಕತಿ. ಆದರೂ ಸೊಸಿ ಅನ್ನೋದು ನಿನ್ಗೆ ಎಷ್ಟು ಅಭಿಮಾನ ನೋಡು. ಇನ್ನೂ 6 ತಿಂಗಳು ಒಣೆತನ ಮುಗಿದಿಲ್ಲ, ಆಗಲೇ ಸೊಸಿನ ಕರ್ಸ್ಕೊಂಡು ಮನೆಗೆ. ಮಗಳು ಮಾತ್ರ ಬರಬಾರ್ದಲ್ಲ ನಿನಗೆ? ನೀನು ಒಂದು ತಾಯಿ. ಅಲ್ಲಿ ಗಂಡನ ಮನೆಯಾಗೂ ಕಿರಿಕಿರಿ ನೆಮ್ಮದಿ ಇಲ್ದಂಗೆ ಆಗಿರ್ತೈತಿ ಬಾಳೆ. ಇಲ್ಲಿನೂ ಅದೇ. ಅಲ್ಲೇನು ಕಿರಿಕಿರಿ ನೆಮ್ಮದಿ ಇಲ್ದಂಗೆ ಆಗಿರ್ತೈತೆ ನಿನಗೆ ಬಾಳೆ? ಬೇಕನ್ನಂಗೆ ನೋಡ್ಕೊಂತಾಳೆ ಪಾಪ ನಿಮ್ಮ ಅತ್ತಿ. ಮುಚ್ಚಿದ ಬಾಯಿ ಮುಗಿದಲ್ಲ, ಒಂದು ಅಕ್ಷರ ಮಾತಾಡಕ್ಕೆ ಹೋಗುದಿಲ್ಲ, ನಿನಗೇನು ಹೇಳೋಂಗಿಲ್ಲ. ತಾ ಅನ್ನೋದಿಲ್ಲ, ಬಾ ಅನ್ನೋದಿಲ್ಲ. ಮತ್ತೇನು ನಿಂದು? ಹೌದವ, ತಾ ಅನ್ನೋದಿಲ್ಲ, ಬಾ ಅನ್ನೋದಿಲ್ಲ. ಎಲ್ಲ ಚಲೋ ಐತೆ ನಂದು. ನಾನೇ ಬರಬರಿಲ್ಲ ತಾ. ಹಬ್ಬ, ಊರ ಜಾತ್ರೆ ಎಲ್ಲ ಮಕ್ಕಳನ್ನ ಮೊಮ್ಮಕ್ಕಳನ್ನ ಕರೆಸ್ಕೊಂಡು ಕಳಿಸ್ತಾರೆ. ನಾನು 2 ಮೊಮ್ಮಕ್ಕಳು ಮಾತ್ರ ಅಲ್ಲೇ ಬಿದ್ದಿರ್ಬೇಕು ಯಾವಾಗಲೂ. ಯಾವಾಗ ನೋಡಿದ್ರೆ ಅಜ್ಜಿ ಮನೆಗೆ ಯಾವಾಗ ಹೋಗೋದವ, ಅಜ್ಜಿ ಮನೆಗೆ ಯಾವಾಗ ಹೋಗೋದು, ಅಜ್ಜಿ ಮನೆಗೆ ಕರ್ಕೊಂಡು ಹೋಗಂಗಿಲ್ಲನ ಅಂತಾವ ಪಾಪ. ಇಲ್ಲಿ ಕರ್ಕೊಂಬರ್ಬೇಕಂದ್ರೆ ನೀವು ಯಾರು ಪ್ರೀತಿಯಿಂದ ನೋಡ್ಕೊಂಡ್ರೆ ನಾ ಕರ್ಕೊಂಬರ್ತೀನಿ. ನಿಮಗೆಲ್ಲ ಪ್ರೀತಿ ಇರ್ಬೇಕಲ್ಲ. ನಿನಗೆ ಮಗನ ಮಕ್ಕಳು ಅಷ್ಟೇ ಬೇಕು, ಮಗಳ ಮಕ್ಕಳು ಬೇಡ ನಿನಗೆ. ಹಂಗೆ ಯಾಕೆ ಮಾತಾಡ್ತಿಲ್ಲ? ಯಾವಾಗ ಅಂದನ್ ನಾನು ನಿನ್ನ ಮಕ್ಕಳ ಮ್ಯಾಗ ಪ್ರೀತಿ ಇಲ್ಲ ಅಂತೇಳಿ? ಅನ್ನಂಗಲ್ಲವ, ಮಾಡ್ತಾ ಇರೋದು ಅದ ಅಲ್ಲ, ಮತ್ತೇನೈತಿ? ಒಟ್ಟು ನನ್ನ ಮಕ್ಕಳಿಗೆ ಅಮ್ಮನ ಪ್ರೀತಿ ಸಿಕ್ಲಿಲ್ಲ ಬಿಡು. ಅಲ್ಲ, ಆ ಗಂಡಮ್ಮ ನಿಮ್ಮ ಅತ್ತಿ ಅಷ್ಟು ಜೀವದಾಳ ಮಕ್ಕಳ ಮೇಲೆ. ಒಣ ಪ್ರೀತಿ ಒಂದೇನು ತಂದು ಕೊಡೋಕ್ಕಾಗಲ್ಲ. ಒಂದು ಪ್ರೀತಿಯಿಂದ 4 ಮಾತಾಡ್ಬಿಟ್ರೆ ಆತನ. ಏನಾರು ಇಷ್ಟಪಟ್ಟಿದ್ದು ತಂದು ಕೊಡೋಕ್ಕಾಗಲ್ಲ, ಹೊರಗೆ ಎಲ್ಲಾರು ಕರ್ಕೊಂಡು ಹೋಗಲ್ಲ. ಬಂಗಾರ ಬೆಳ್ಳಿ ಅಂತೂ ಇಲ್ಲೇ ಇಲ್ಲ ಬಿಡು. ನನ್ನ ಮಾತ್ರ ಅಂತ ಬಡಸ್ತ ಮನೆಗೆ ಕೊಟ್ಟು ಕುಂತ್ಬಿಟ್ರಿ ನೀವು. ದೊಡ್ಡ ಮನೆಗೆ ಕೊಟ್ಟಿರಿ ನೋಡಿ. ನನ್ನ ಚಲೋ ಇದ್ದಕ್ಕೆ ನನ್ನ ವೈದಲ್ಲಿ ಬಡತಂದಾಗ ತುರ್ಕಿರಿ. ಅಲ್ಲಿ ಬಡತಂದಾಗ ಇದ್ದಕ್ಕಿಂತ ನಿಂತ 6 ಮನೆ ಒಳಗೆ ಇಟ್ಕೊಂಡಿರಿ. ನಿಂದೇನು ರಾಡಿ 3 ದಿನಕ್ಕೊಮ್ಮೆ 6 ದಿನಕ್ಕೊಮ್ಮೆ ನಿನಗೇನು ಆಸ್ತಿ ಕೊಡ್ಬೇಕೆಲ್ಲ ಕೊಟ್ಟ ಆತಲ್ಲ. ನಿಮ್ಮ ಅತ್ತಿಯವ್ರು ಕೊಡೋದು ಯಾಕೆ ಬೇಕು ನಿನ್ನ ಮಕ್ಕಳಿಗೆ? ನೀನ ಮಾಡಿ ಏನು ಬೇಕದನ್ನ. ನಿಂದು ಎಲ್ಲ ಅರ್ಧ ಪಾಲ್ಗಡಿ ಮಾಡಿ ಕೊಟ್ಟತ್ತಲ್ಲ. ಇನ್ನೂ ಒಟ್ಟು ಬಂದು ಜಗಳ ತೆಗಿಯೋದ ಕಾಯ್ತಿರ್ತೀಯಲ್ಲ. ಏನಾರ ಒಂದು ಏನಾತೀಗ? ನನ್ನ ಮಗ ನಾನು ಏಂತ ಬೀದಿಯಾಗಿ ಬಿದ್ದಕ್ಕೆ ಅಂತೇಳಿ ಇಟ್ಕೋ. ಏನಾತ? ಈಗ ನನ್ನ ಮದುವೆ ಮಾಡ್ಕೊಂಡಾಳ, ಈ ಮನೆ ಸೊಸಿ, ಈ ಮನೆ ಯಜಮಾನಕ್ಕೆ. ನೀ ಆಕಿ ಬಗ್ಗೆ ಮಾತಾಡೋಂಗಿಲ್ಲ, ಮತ್ತೆ ಈಗ ಹೇಳಾಕತ್ತೀನಿ. ಹಿಂಗಾಗಿ ಒಣರಾಡಿ ಬೇಡ ಅಂತ ನಾವು ಕರೆದಿರಂಗಿಲ್ಲ ಹಬ್ಬಕ್ಕೆ. ನೀನ ಬಂದು ಮತ್ತೆ ಜಗಳ ತಗೊಂಡು ನಿಂತಿ. ಬಂದು ಏನೋ 2 ದಿನ ಇರು, ಉಣ್ಣು ತಿನ್ನು, ಖುಷಿಯಿಂದ ಹಬ್ಬ ಮಾಡ್ಕೊ, ಜಾತ್ರೆ ಮುಗಿಸ್ಕೊ, ಹೋಗಿ ಬಾ, ಹಣ್ಕಾಯಿ ಮಾಡಿಸ್ಕೊಂಬ. ಏನಾರು ಗಿರಿ ಬೇಕಂದ್ರೆ ಕೇಳ, ಅವ್ಗ ಕೊಡಿಸ್ತಾಳ. ತೊಗೊಂಡು ನಿನ್ನ ಪಾಡಿ ನಿನ್ನ ಗಂಡನ ಮನೆಗೆ ನೀವು ಹೋಗು. ಅದನ್ನ ಬಿಟ್ಟು ವಟ ಹಚ್ಚಿಬಿಡ್ತಾಳ. ನೋಡವ ಹೆಂಗೆ ಮಾತಾಡ್ತಾನ ಅಣ್ಣ. ಮತ್ತಿನ್ನೇನ ನೀ ಮಾಡೋದು ಅಂತ ಕೆಲಸನೇ ಇರ್ತಾವಾಳ. ಬಂದು ಏನೋ ನೆಟ್ಟಿಗಿರೋದಿಲ್ಲ, ಜಗಳ ಮಾಡ್ತಿ ಬರೇ. ಯಾಕೆ ಮಾಡ್ತಿ? ಸಮಾಧಾನಾಗಿರು ಒಟ್ಟು. ನೀನು ಬರೋಕೆ ನಿನ್ನ ಮಕ್ಕಳನ್ನ ಕರ್ಕೊಂಡು ಬರ್ಬೇಕು ಬೇಡ. ಹೆಂಗಿದ್ರು ಸಾಲಿ ಸುಟ್ಟಿ ಕೊಟ್ಟಿತ್ತು ಪಾಪ. 4 ದಿನ ಇರ್ತಿದ್ವು. ಕರ್ಕೊಂಬಂದೇನವ, ಬಿಟ್ಟೇನು ಬಂದಿಲ್ಲ. ಕರ್ಕೊಂಬಂದೇನೆ. ಕರ್ಕೊಂಬಂದಿ? ಎಲ್ಲದವ ಮಕ್ಕಳು? ಮತ್ತೆ ಒಬ್ಬಕ್ಕೆ ಒಳಗೆ ಬಂದಿಯಲ್ಲ? ಅಯ್ಯ, ಬರ್ತಿದ್ದಂಗೆ ಏನಾರ ಅಂದ್ರೆ ಏನು ಮಾಡೋದು? ಅದಕ್ಕೆ ನನ್ನ ಮಕ್ಕಳು 2 ಅಲ್ಲೇ ನೋಡಲ್ಲಿ ಹುಂಚಿ ಗಿಡದ ಬಡ್ಡ್ಯಾಗ ನಿಂದ್ರಿಸಿ ಬಂದಾನೆ. ನಿಂದ್ರಿಪ್ಪ ಬಂದೆ ಅಂತೇಳಿ. ಅಯ್ಯೋ ನೀನು ಹೆಣ ಎತ್ಲಿ, ನೀ ಎಂತ ಅದೀಯ ನನಗೆ? ಅದು ಯಾವ ನಕ್ಷತ್ರದ ನನ್ನ ಹೊಟ್ಟೆಯಾಗ ಮೂಡಿದೆ ಏನ ನೀನು ಅತ್ತಾಗ? ಅಲ್ಲ, ಮನೆಗೆ ಮೊಮ್ಮಕ್ಕಳು ಬಂದರೆ ಏನಾರು ಅಂತೇನೆ ನಾನು ಇಷ್ಟ ನಂಗಾರು ತಿಳ್ಕೊಂಡಿದ್ದು ನೀನು. ಬಾ ಹೋಗತ್ತಾಗ. ನನಗೆ ಬುದ್ಧಿಲ್ಲ. ಮಗಳು ಅಂತೇಳಿ ಉಪ್ಪರಿಗೆ ಕುಂದ್ರಿಸಿದ್ನೆಲ್ಲ ಅದಕ್ಕೆ ಮಾತಾಡ್ತಿ. ಹೋಗ 2 ಮಕ್ಕಳನ್ನ ಅಲ್ಲಿ ನಿಂದ್ರಿಸಿ ಬಂದಿಯಲ್ಲ, ಮನಸ್ಸರ ಹ್ಯಾಂಗೆ ಬಂತು ನಿನಗೆ? ಕರ್ಕೊಂಬರೋಗ ಅಜ್ಜಿ. ಯಮ್ಮ ನಂಗೆ ಆಶ್ರಮ ಕೊಡಿಸ್ಬೇ ಬಂದ್ರೆ. ಈ ಪರಿ ನೆಗಡಿ ಆಗೈತಿಪ್ಪ. ನೆಗಡಿ ಜಡ್ಡು ಹೊತ್ತಾಗ ಆಶ್ರಮ ತಿನ್ಬಾರ್ದಪ್ಪ. ಆಶ್ರಮ ತಿಂದ್ರೆ ಮತ್ತೋಟ ನೆಗಡಿ ಜೋರಾಕತಿ. ಏನು ನಿಮ್ಮಪ್ಪ ನಾನು ಬೈತಾನ ಆಮೇಲೆ. ನೀ ಆಶ್ರಮ ಕೊಡಿಸ್ತಿ, ಹುಡುಗ ನೆಗಡಿ ಆಗೈತಿ, ಔಷಧ ಹಾಕಿ ಸಾಕಾಗಿ ಹೋಗತಿ ಅಂತೇಳಿ. ಅದಕ್ಕೆ ಬೇಡಪ್ಪ. ಮತ್ತು ಡಾಕ್ಟ್ರು ಚೂಜಿ ಚುಸ್ತಾರೆ ನೋಡು. ಬೇಡ ಸುಮ್ಮನೆ ಮುಕ್ಕಳಿಗೆ ಚೂಜಿ ಚುಚ್ಚಿರೋದ್ರೆ ಏನು ಮಾಡ್ತಿ? ಆಶ್ರಮ ಬೇಡ. ಬೇಕಾರೆ ಕಷಾಯ ಮಾಡಿಕೊಡ್ಲನು ಕುಡಿತೀಯೇನೋ, ನೆಗಡಿ ಆರಾಮಕತಿ.
ಅಲ್ಲೇ ಅಲ್ಲೇ ನೋಡಲ್ಲೇ ನಿಮ್ಮ ಅತ್ತಿ ಮಗಳು ಆಮೇಲೆ ಅತ್ತಿ ಮಗ ಇಬ್ರು ಬಂದಾರ. ಅತ್ತಿ ಅಂದ್ರೆ ನಿಮ್ಮ ಅಪ್ಪನ ತಂಗಿ. ಹಾಂ, ಆಕಿ ಮಗಳು ಬಂದಾರ ಆಟ ಆಡೋಗ. ಯಾಮ ಇವ್ ಬರ್ರಪ್ಪ ಬಾರ, ನನ್ನ ಮೊಮ್ಮಕ್ಕಳ ಬರ್ರವ ನೀವು ಬಾರಪ್ಪ. ಓ ನನ್ನ ಬಂಗಾರ ಗಿಟ್ಟಿ, ಬಂದು ಅಲ್ಲಾಕೆ ನಿಂತೀರಿ? ನಿಮ್ಮ ಅವನ ಮಾತು ಕೇಳಿ ಒಳಗೆ ಓಡಿ ಬರ್ಬೇಕು ಬ್ಯಾಡ ನೀವು. ಅವನು ಅಲ್ಲಿಂದರ ಅಂದ್ಲ ಹಂಗ ಬುದ್ಧಿಲ್ಲಕ್ಕಿಗೆ. ಬರಪ್ಪ ಒಳಗೆ ಬರ್ರಿ. ಅಲ್ವಾ ಮಕ್ಕಳನ್ನ ಅದಕ್ಕೆ ಅಲ್ಲಿ ನಿಂದ್ರಿಸಿ ಬಂದಿ ಅಲ್ಲ, ನೋಡಿದ ಮಂದ್ಯಾರ ಏನಂತಾರ. ನೀ ಹಿಂಗೆಲ್ಲ ಇನ್ನೇನು ಮಾಡಕ್ ಹೋಗ್ಬೇಡ ಏನ, ಬಾ ಒಳಗೆ ನಡಿ. ಯಪ್ಪ ಆದರೂ ನಿನಗೆ ನನ್ನ ಮ್ಯಾ ಪ್ರೀತಿ ಕಡಿಮೆ ಆಗೈತಪ್ಪ. ನಿನಗೆ ಮೊದ್ಲಿನಂಗೆ ನೀ ನನ್ನ ಮ್ಯಾ ಜೀವಿಲ್ಲ. ಗಂಡನ ಮನ್ಯಾಗೂ ಮರ್ಯಾದಿಲ್ಲ ನನಗೆ. ಏನಾರ ಹೇಳತ್ಲೆ ಆಡ್ರಕ್ಕಂದು ಮೈ ಮ್ಯಾಗ ಬರ್ತಾರ, ಒದ್ರಾಡ್ತಾರ. ಇಲ್ಲಿ ನೀನು ಹಂಗೆ ಮಾಡ್ತಿ. ನಮ್ಮ ಮ್ಯಾಗ ಯಾರು ಜೀವಿಲ್ಲ. ಯಾಕೆ ಜೀವಿಲ್ಲ? ಎಲ್ಲರೂ ಜೀವ ಅದಾರ. ಸುಮ್ಮನೆ ನೀ ಹಂಗೆ ತಿಳ್ಕೊಳ್ಳೋದ. ಈಗ ಬಿಡು ಹೋಗ್ಲಿ, ಒಳಗೆ ಬಾರವ. ಹಂಗೆ ಮಾಡಬೇಡ ಹಬ್ಬದ ದಿನ. ನಮ್ಮ ಮನ್ಯಾಗ ಹೊಸ ಪಾಪು ಐತಿ, ನಿಮಗೆ ಗೊತ್ತಿಲ್ಲನ? ನಮ್ಮ ತಂಗಿ ನೋಡಿರಿ, ಬಾ ತೋರಿಸ್ತೇನೆ ಬಾ. ನೋಡು ಮಕ್ಕಳ ಮನಸ್ಸು ಎಷ್ಟು ನಿಷ್ಕಲ್ಮಶವಾದದ್ದು. ನೋಡಿ ಹೆಂಗೆ ಕೂಡಿ ಆಡಾಕತ್ತು. ನೀವು ಯಾಕೆ ಹಿಂಗೆ ಬೆಳೆಸ್ಕೊಂಡು ನಿಂದಿರ್ತೀಯನವ? ಬಾ ಆರವ, ಬಾ ಆಳ್ಬೇಡ ಬಾ. ಇದು ನಿಂತವ್ರ ಮನೆ. ಯಾವಾಗಾರ ಬಾ, ಯಾವಾಗಾರ ಹೋಗು. ನಿಂಗೆ ಯಾರು ಬೇಡ ಅಂತಾರ? ಈಗ 2 ತಿಂಗಳು ಸೂಟಿನ ಐತಿ ಹುಡುಗರು ಸಾಲಿ. ನಾನು ನನ್ನ ಗಂಡಗ ನಮ್ಮ ಅತ್ತಿಗೆ ಹೇಳೇ ಬಂದಾನೆ, ಹುಡುಗರು ಕರ್ಕೊಂಡು ಹೋಗೋಕ್ಕೆ ನಾನು ಇರಾಕೆ ಅಲ್ಲಿ 2 ತಿಂಗಳು ನೀವು ಮಾತ್ರ ಕರೆಯಂಗಿಲ್ಲಿಗ ಅಂತ ಹೇಳೇ ಬಂದಾನೆ ತಾಕೀತ್ ಮಾಡಿ. ಆಯ್ತಿರು 2 ತಿಂಗಳಂದ್ರೆ ಇರು, ನೀನು ಎಷ್ಟು ದಿನ ತೈತೈತೆ ಅಷ್ಟು ದಿನ ಇರು. ನಾನೇ ನೀನು ಹೋಗಂತೇನೆ. ಏನು ಯಾಕೆ ಬಂದೆ ಅಂತ ಕೇಳ್ತೇನೆ? ಅಯ್ಯೋ ದೇವ್ರೇ, ಇನ್ನು ಹಂಗಿದ್ರೆ ಏನಿತ್ತು? ಬಾ ಒಳಗೆ ಬಾ ನಡಿ. ಹುಚ್ಚುಡುಗಿ ಎಲ್ಲ ಒಟ್ಟು ನನ್ನ ಜೀವ ಮಾಡಲಿ, ನನ್ನ ಪ್ರೀತಿ ಮಾಡಲಿ ಅಂತಾಳ. ಕಾಲಕ್ರಮೇಣ ಬಂದಂಗೆ ಬದಲಾಗ್ತಿರ್ತದೆ ಜೀವನ, ಮನಸ್ಸು ಏನಪ್ಪ. ಅಲ್ಲ ಶಾಂತವ, ನಿನ್ನ ತಲೆಯಾಗ ಒಂದು ಮಾತು ಹೇಳ ನಾನು. ಏನು ರೀತಿಯಾರ ಕಸ್ತೂರಿ ಮಗಳದಾಳ ನೋಡು, ಮನೆ ಹುಟ್ಟಾಳ. ಅಕ್ಕಿನ್ನ ನೀ ಯಾಕೆ ನಿನ್ನ ಮೊಮ್ಮಗ ತಗೋಬಾರ್ದು? ಈಗ ದೊಡ್ಡಕ್ಕೆ ಆದ್ಲಂದ್ರೆ ಎಬ್ಸು ಹೊತ್ನ್ಯಾಗ ಜೊತೆಗೆ ಕುಂದ್ರಿಸಿ ಆರತಿ ಮಾಡಿ ಆ ಹುಡುಗನ ಅಕ್ಕಿನ್ನ ಹೆಸರಿಟ್ಟು ಬಿಡ್ರಿ. ಅವಾಗ ನೋಡು ದೊಡ್ಡ ಮಂತ್ಯಾನದ ಆಸ್ತಿ ಓಟು ಇತ್ತಾಗ ಬರ್ತೈತಿ, ಹೌದಿಲ್ಲ? ಅಯ್ಯೋ ದೇವ್ರಿ ಅತ್ತಿಯರ, ಅಲ್ರಿ ಗಂಡು ಮಗ ಇಲ್ಲನ? ಅಯ್ಯೋ ಕಸ್ತೂರಿಗೆ ದೊಡ್ಡ ಮಗ ಅದಾನ ಇಲ್ಲ? ಅದ್ಯಾಕೆ ಪೂರ ಆಸ್ತಿ ಇತ್ತಾಗ ಬರ್ತೈತಿ? ಅಲ್ಲ ಮಗ ಅದಾನ, ನಾವು ಒಪ್ಕೊಂತೀನಿ. ಆದರೂ ಹುಡುಗಿ ಇತ್ತಾಗ ಅಂತಂದ್ರೆ ಒಂದು ಅರ್ಧನಾರ ಸಿಗ್ತತಲ್ಲ, ಸಿಗ್ಲಾರ್ದೆ ಎಲ್ಲಿ ಹೋಗತಿ? ಅಯ್ಯೋ 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 ಅತ್ತಿಯರ, ಅದು ಏನು ದೂರಾಲೋಚನೆ ರೀ ಅತ್ತಿಯರ ನಿಮ್ದು. ಏನಂದಿ? ದೂರಾಲೋಚನೆ, ದೂರದ ಯೋಚನೆ ಮಾಡಿರಲ್ಲ ಅಂದೆ. ಮಾಡ್ಬೇಕ ಮತ್ತೆ ಈಗಿರ್ತತೆಲ್ಲ ಯಾಕೆ ತುಂಬಾಕ್ ನಿಂದಿರ್ಬೇಕು? ತೆಗೀರಿ, ಬೇಡ ಅದೆಲ್ಲ. ಅಮ್ಮ ನೀವೆಲ್ಲ ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ಇರ್ರಿ. ಏನು ಹಣೆ ಬಾರ್ದಾಗಿತ್ತಂದ್ರೆ ಹಾಗೆ ಆಕತ್ತಪ್ಪ. ಇಲ್ಲಾಂದ್ರೆ ಯಾರು ಏನು ಬೇಕಾದ ಹಾರಾಡಿದ್ರು ಆಗೋದಿಲ್ಲ, ಗೊತ್ತನು? ಹಣೆ ಬಾರ್ದಾಗಿರ್ಬೇಕು ಮುಖ ಮೊದಲು. ಇರ್ತತೆ ಒಮ್ಮೊಮ್ಮೆ ಹಣೆ ಬಾರ್ದಾಗ ಇಲ್ಲದನ್ನು ನಾವು ಬರ್ಕೋಬೇಕಾಕತಿ. ಏನು ಯೋಚನೆ ಮಾಡ ನೋಡು, ದೊಡ್ಡ ಮಂತ್ಯಾನದ್ದು ಹಳ್ಯಾನು ಅಕ್ಕನ ಎಲ್ಲ ಇತ್ತಾಗ ಬರ್ತತಿ. ಆಯ್ತು ಬಿಡ್ರಿ ಹೋಲಿ. ಅದು ಏನಾಗಕ್ಕೂ ದೇವ್ರ ಪರಮಾತ್ಮನ ಇಚ್ಚಬೇಕು. ಅದು ಅಲ್ಲದೆ ಯಾವ್ದಾಗಕ್ಕೂ ಇನ್ನೂ ಏನಿಲ್ಲ ಅಂದರೂ 10 ವರ್ಷ ಟೈಮ್ ಐತಿ. ಯಾಕೆ ನೀವು ಅದಕ್ಕೆ ತಲೆ ಕೆಡಿಸ್ಕೊಂತೀರಿ? 10 ವರ್ಷದಾಗ ಇರಾರ ಯಾರ ಸಾಯಾರ ಯಾರ ಅಂದ್ರೆ ನಾ ಸಾಯ್ತೀನಿ ಅಂತ ಹೇಳಕತ್ತೀಯನ ಬೆಂಡ್ಲಿ ನೀನು? ಅಬ್ಬಾ ಒಟ್ಟ ನನ್ನೊಬ್ಬಕಿ ನೀ ಯಾವಾಗ ನಿಗ್ರ ಬಡ ನೀರು ಕುಡ್ದೇನೆ ಅಂತೀರಲ್ಲ ನೀವು. ಅತ್ತಿಯಾರ ನಾನು ಎಲ್ಲ ಹಂಗಂದೆ. ಹೋಲ್ಬಿಡು, ನನ್ನ ಮಗಳದ್ದು ಏನರ ಫೋನ್ ಬಂದಿತ್ತನ? ಹೆಂಗದಾಳಂತೇವ ಪಾಪ ನನ್ನ ಮಗಳು. ಶೋ ದೇವ್ರೇ, ಅದೇನು ಸೊಸಿ ಮಣ್ಣಾಲಿ ಚಂದಾಗಿ ನೋಡ್ಕೊತತೆ ಇಲ್ಲ, ತುಣಕ್ ರೊಟ್ಟಿ ಯಾರ ಕೊಡ್ತತೆ ಇಲ್ಲ ಪಾಪ. ಇಲ್ರಿ ಅತ್ತಿಯಾರ, ಚಲೋ ನೋಡ್ಕೊಂತಿರ್ಬೇಕು. ಅಲ್ಲ ಬಂದಾಳ ಅಲ್ಲಿ ಮ್ಯಾಗ ಅಲ್ಲಿಂದ ಇಲ್ಲಿಗೆ ನೋಡ್ಕೊಳಕಂತೇಳಿ ಅದೇ ನೋಡ್ಕೊಳ್ಳಾರ್ದಂಗೆ ಇರ್ತಾಳ. ಚಲೋ ನೋಡ್ಕೊಂತಿರ್ಬೇಕು ಪಾಪ, ಸುಳ್ಳ ಅನ್ಬಾರ್ದಂಗೆಲ್ಲ. ಏನು ನೋಡ್ಕೊತಾವ ಏನೋ ಇವು ಮಣ್ಣಾಲಿ ಎತ್ತಾಗ. ಇವು ನೋಡ್ಕೊಂಡು ನೆಟ್ಗಿದ್ದಿದ್ರೆ ಹಿಂಗೆ ಯಾಕೆ ಅಕ್ಕಿತ್ತು ಹೇಳು ಬಾಳೆ ಅಂದಂಗೆ. ಅತ್ತಿಯಾರ ನಮ್ಮ ಅತ್ತಿಗೆಮ್ಮನ ಒಂದು ಸಲ ಹೋಗಿ ನೋಡ್ಕೊಂಬರ್ಬೇಕಿತ್ತು ರೀ. ಆಪ್ರೇಷನ್ ಆದಮೇಲೆ ಹೋಗೇ ಇಲ್ಲ. ಆಮೇಲೆ ನಮ್ಮ ಅಣ್ಣಯ್ಯ ಫೋನ್ ಮಾಡಿದ್ದ, ಈರಮ್ಮನ ಕಳ್ಸಂತೇಳಿ. ಪಾಪ ಭಾಳ ತ್ರಾಸ ಆಗಿರ್ಬೇಕು. ಈರಮ್ಗೆ ಹೋಗಂತ ಹೇಳೇನಿ. ನಾಳೆ ಹೋಗಿ ಬರ್ತಾಳಕ್ಕಿ, ನಾಳೆ ಹೊಕ್ಕಾಳಕ್ಕಿ. ನಾ ಇರ್ತೇನೆ ತಗೋರಿ ಮನ್ಯಾಗ. ಅಂದ್ರೆ ಆಕಿ ಜೊತೆಗೆ ಹೊಕ್ಕನಿ. ಹೋಗಿಕ್ಕಿನ ಬಿಟ್ಟು ನಮ್ಮ ಅತ್ತಿಗೆಮ್ಮನ ನೋಡಿ ಮಾತಾಡ್ಸ್ಕೊಂಡು ಹೊಳ್ಳಿ ಬರೋ ಮುಂದಾಗ ನಾ ಬರ್ತೇನೆ. ಈಕಿರ್ತಾಳಲ್ಲಿ. ಓಹೋ ಹೋ, ಇದೆಲ್ಲ ಯೋಚನೆ ಆಗೈತನ? ಅಲ್ಲ ನಿಮ್ಮ ಅಣ್ಣ ಬುದ್ಧಿ ಬುಕಾಲಿ ಏನು ಇಲ್ಲ ಅಂತಾನೆ ಹೆಂಗೆ? ಅಲ್ಲ 3 ದಿನಕ್ಕೆ 6 ದಿನಕ್ಕೆ ಬಾ ಅಂತ ಗಂಡ ಮನೆಗೆ ದುಡುಗಿ ಫೋನ್ ಹಚ್ತಾನಲ್ಲ. ಅಲ್ಲ ಹಿಂಗ ಹೊರಗೆ ಏನಾರು ಕೊಟ್ಟಿದ್ನಂದ್ರೆ ಫೋನ್ ಹಚ್ತಿದ್ನ ನೀವು ಮನೆಯಂದಂತೇಳಿ ಇಷ್ಟು ಸಡ್ರ? ಅಲ್ಲ ಆತೀಗ ಹೋಲತ್ತಾಗ ಈಗ ಮನೆಯಂದಂತೇಳಿ ಇಟ್ಕೋರಿ. ಅದಕ್ಕೆ ದೇವ್ರ ಪರಮಾತ್ಮ ಮೇಲೆ ಮುಂದೆ ಹಿಂಗೆ ಆಕತ್ತೆ ಅಂತೇಳಿ ಮನ್ಯಾಗ ತಗೊಳಂಗೆ ಮಾಡಿದ್ನ ಏನು? ಈಗ ಅದ್ರ ಮಾತು ಯಾಕೆ? ಈಗ ಸದ್ಯಕ್ಕಂತರೂ ಮನ್ಯಾಗ ಕೊಟ್ಟೈತೆ. ಹೋಲತ್ತಾಗ ನಮ್ಮ ಅತ್ತಿಗೆ ಆರಾಮಿಲ್ಲ, ಅದಕ್ಕೆ ಕಳ್ಸೋಣ ಅಂತ ಮಾಡೇನಿ. ನಾನು ಒಂದಿಷ್ಟು ದಿನ ಇದ್ದು ಬರ್ವಾಳಕ್ ನನ್ನ ಮಗಳು. ಕಳಿಸು, ಎಷ್ಟು ದಿನ ಕಳಿಸ್ತಿ ಕಳಿಸು, ಅಲ್ಲೇ ಇರ್ವಾಳಕ್. ಯಾರಿಗೆ ಹೇಳ್ತಿರವ? ಏನು ನಮ್ದೇನರ ಮಾತು ನಡೀತಾವನ? ಎಲ್ಲ ನಿಮ್ಮ ಮಾತ ಈಗ ನಡೀದು. ಅಲ್ಲ ನಮ್ಮವ್ ಬಂದು ಹೇಳಷ್ಟು ದಿನ ಆಯ್ತು ಹೋಗಿ,
ಇನ್ನು ಅಲ್ಲಿ ಹೋಗೋದು ಬಿಡೋದು ಏನು ತೀರ್ಮಾನ ಮಾಡುವಲ್ಲಿ. ನಂಗೆ ಮನಸ್ಸೇ ಇಲ್ರಿಪ್ಪ ಅಲ್ಲಿ ಬರಾಕ. ಮನೆ ಮಂದಿ ಅತ್ತಿಯರು ಕರ್ದಾರ ಕರೆ ಏನು ಈ ಕರೆದಿದ್ರ ಹಿಂದೆ ಏನು ದುರುದ್ದೇಶ ಐತೆ ಯಾರಿಗೆ ಗೊತ್ತಪ್ಪ, ಹೌದಿಲ್ಲ? ನನಗೇನು ಹಂಗೆ ಅನಿಸ್ಕೊಳ್ತು. ಹಂಗಾನೆ ಹೆಂಗ ಹೋಗು ಅನ್ನಕತ್ತೀರನ? ಹೋಗುನು ಅಂತ ಅಲ್ಲ, ನಿನ್ನ ಕೇಳಾಕತ್ತೇನೆ. ಹಂಗಿದ್ದಿದ್ದು ನಮ್ಮ ಹೋಗಿ ಆಗ ಬರ್ತಾನೆ ನಡಿ ಅಂತಿದ್ದೆ. ನಾನೇನು ಬೆಳಗ್ಗೆ ಹೋಗವ ಕೆಲ್ಸಕ್ಕೆ, ಸಂಜೆಗೆ ಬರಾವ. ಮನ್ಯಾಗ ಇಡೀ ದಿವಸ ಇರಾಕಿ ನೀನು. ನಿನ್ಗೆ ಅಲ್ಲಿ ಇರಾಕ ಗಾಂವ ಕತ್ತಿ ಆಗುದಿಲ್ಲ, ಅದನ್ನಾರ ಹೇಳಿ ಹೋಲಿ. ನಂಗಂತರೂ ಇರಾಕ ಮನಸ್ಸೇ ಇಲ್ಲ ಅಲ್ಲಿ. ಆದರೂ ಮತ್ತೆ ಇಲ್ಲಿ ಮಠ ಬಂದು ವಯಸ್ಸಾದ್ರ ಕರ್ದಾರ, ಈಗ ಹೋಗ್ಲಿಲ್ಲ ಅಂದ್ರೆ ಅವ್ರಿಗೆ ಬೇಸರಕತಿ. ಆಯ್ತು ತೋರಿ ಹೋಗೋಣಂತ. ಹೋಗುನಾ ಪಕ್ಕ ಹೌದಿಲ್ಲ? ಹಾಂ ಆಯ್ತು ತೋರಿ ಹೋಗೋಣಂತ. ಮತ್ತೇನು ಮಾಡೋದು, ಆದರೆ ಈಗ ಸದ್ಯ ಒಲ್ಲೆ ಒಂದು ಸ್ವಲ್ಪ ದಿನ ಬಿಟ್ಟು ಹೋಗೋಣಂತ. ಆಯ್ತು. ಬೇಜಾರು ಮಾಡ್ಕೊಂಡು ಹ್ಞೂ ಅನ್ಬೇಡ. ಈಗ ನಮ್ಮವ್ಗ ಬುದ್ಧಿ ಬಿಟ್ಟಾಗೈತಿ, ಇನ್ನೊಮ್ಮೆ ಹಿಂಗೆ ಮಾಡಬಾರ್ದು ಅಂತೇಳಿ. ಆಕಿ ಇನ್ನು ಜಗಳ ತೆಗಿತಾಳಂತ ನನಗೇನು ಅನ್ಸಲ್ಲ. ಅದಕ್ಕೆ ಏನು ಜಗಳ ತೆಗಿದಿಲ್ಲ ಬಂದಕತ್ತಿ, ನೀ ಸುಮ್ಕ ಬಾ. ಆಯ್ತು, ಆದ್ರೆ ಜಗಳ ತೆಗೆದು ಇನ್ನೇನಾರ ಜೋರ ಆತಂದ್ರೆ ನಾನು ಜೀವನನ ಕಾಲು ಹಿಡೋಲ್ಲೇ. ನನಗೂ ಸಾಕಾಗಿ ಹೋಗ್ಬಿಟ್ಟೈತಿ. ಆತ್ ತಗೋರು ಮಾರಾಯ. ಇನ್ನೊಂದು ಸ್ವಲ್ಪ ದಿನ ಎಲ್ಲ ಏನು ಬೇಡ, ನಾಳೆ ಹೋಗ್ಬಿಡೋಣ. ಅವ್ರಿಗೆ ಹೇಳಿ ಹೋದಿಲ್ಲ ನಿಮ್ಮ ಇವ್ರಿಗೆ? ಹೇಳಿ ಬಂದೇನೆ, ಆದ್ರೆ ನಾಳೆ ಓಕೆ ಅಂತ ಹೇಳಿದ್ದಿಲ್ಲ. ಈಗ ಸಂಜೆ ಮುಂದೆ ಹೋಗ್ಬೇಕಾರೆ ಹೇಳಿ ಬರ್ತೇನೆ ಹಿಂಗೆ ಓಕೆವೆ ಅಂತೇಳಿ. ಏನನ್ನಲ್ಲ ಅವ್ರೇನು. ಸರಿ ಆಯ್ತು. ಹಂಗಾರೆ ನಾ ಬರ್ಲಿ ಕೆಲ್ಸಕ್ಕೆ ಹೊತ್ತದ. ಹೋಗ್ಬರ್ರಿ. ಇವ್ರಾರ ತಾಯಿ ಮನೆಗೆ ಹೋಗೋಣ ಅಂತಾರೆ. ನನಗರ ಎಳ್ಳು ಕಾಳ ಮನಸ್ಸಿಲ್ಲ ಅಲ್ಲಿ ಹೋಗಾಕ. ಹೋಗಲಿಲ್ಲ ಅಂದ್ರೆ ಇವ್ರಿಗೆ ಕೆಟ್ಟ ಅನಿಸ್ತತಿ. ತಾಯಿ ಮಗನ ನಾನಾ ದೂರ ಮಾಡ್ದಂಗೆ ಅಕ್ಕತಿ. ಬೇಡ, ಹೋಲತ್ತಕ್ಕೆ ಹೋಗೋಣ. ಅಲ್ಲೇ ಆದ್ರೆ ನಮ್ಮ ಅತ್ತಿಗೆ ಮಣ್ಣು ನೋಡ್ಬೋದು, ನಮ್ಮ ಅವನು ಇದ್ರೆ ಬದ್ರೆ ಕಾಣ್ತಾಳೆ. ಹಾಂ, ಅಲ್ಲಿ ಹೋಗ್ತಾನೆ.